ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾವು ಹಾಗೇ ಸ್ವಲ್ಪ ಹೊರ್ಗಡೆ ಹೋಗಿ ಬರೋಣ ಅಂತ ಬೈಕ್ನಲ್ಲಿ ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನಂತೂ ತುಂಬಾ ದಿನ ಆಯಿತು ಈ ಥರ ಬೈಕ್ ರೈಡ್ ಹೋಗಿ, ಅಂದರೆ ನನ್ನ ಹಸ್ಬೆಂಡ್ ಜೊತೆ ಬೈಕ್ ರೈಡ್ ಹೋಗಿ. ನಾನು ಓಡಾಡ್ತಿರ್ತೀನಿ ಡೈಲಿ, ನಾನು ನನ್ನ ಮಗ ನನ್ನ ಬೈಕ್ನಲ್ಲಿ. ಬಟ್ ನನ್ನ ಹಸ್ಬೆಂಡ್ ಜೊತೆ ನಾನು ಹೊರ್ಗಡೆ ಈ ಥರ ಸ್ವಲ್ಪ ಲಾಂಗ್ ರೂಟಲ್ಲಿ ಹೋಗಿ ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು. ನಾವು ಹೊರ್ಗಡೆ ಏನಾದರೂ ಹೋದರೆ ಹಾಗೆ ಕಾರಲ್ಲಿ ಹೋಗ್ಬಿಡ್ತೀವಿ, ಬಂದುಬಿಡ್ತೀವಿ. ಯಾಕೋ ನನಗೆ ಈ ಮಳೆಯಲ್ಲಿ, ಈ ಗ್ರೀನರಿ ಟೈಮ್ನಲ್ಲಿ ಈ ಥರ ಬೈಕ್ ರೈಡ್ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಈ ಮಳೆ ಟೈಮ್ ಸ್ಟಾರ್ಟ್ ಆದಾಗಿಂದನೂ ಹೇಳ್ತಾನೆ ಇದ್ದೆ ನನ್ನ ಹಸ್ಬೆಂಡ್ಗೆ ಹೋಗೋಣ ಹೋಗೋಣ ಅಂತ. ಹಾಗೇನೆ ಇವತ್ತು ಹೋಗೋಣ ಅಂತ ಮಳೆನೂ ಬರ್ತಾಯಿತ್ತು. ನನ್ನ ಅದೃಷ್ಟಕ್ಕೆ ನಾನು ಮಳೆನಲ್ಲೇ ಹೋಗಬೇಕು ಅಂತ ತುಂಬ ಇಷ್ಟಪಡ್ತಿದ್ದೆ. ಮಳೆನಲ್ಲೇ ನೆನ್ಕೊಂಡು ನಾವು KR ನಗರದಿಂದ ಹೊರಟ್ವಿ. ವೆದರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನಂತೂ ಈ ಥರ ವ್ಯೂನ ಎಂಜಾಯ್ ಮಾಡಿ ತುಂಬ ವರ್ಷಗಳೇ ಆಗಿತ್ತು. ಅಂದರೆ ಬೈಕಲ್ಲಿ ಹೋಗೋದಕ್ಕೂ, ನೀವು ಬೈಕಲ್ಲಿ ಹೋಗ್ತಾ ಈ ನೇಚರ್ನ ಎಂಜಾಯ್ ಮಾಡೋದಕ್ಕೂ, ಕಾರಲ್ಲಿ ಹೋಗ್ತಾ ಎಂಜಾಯ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಬೈಕ್ನಲ್ಲಿ ನಮಗೆ ತುಂಬ ಹತ್ತಿರದಿಂದ ವ್ಯೂ ಸಿಗುತ್ತೆ, ಆದರೆ ಕಾರಲ್ಲಿ ಏನೋ ಒಳಗಡೆ ಏನೋ ದೂರದಿಂದ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ನನಗಂತೂ ಇವತ್ತು ಎಷ್ಟು ಖುಷಿ ಆಯಿತು ಅಂದರೆ, ನೋಡಿ ಎಷ್ಟು ವೆದರು ಚಿಲ್ಡ್ ಆಗಿದೆ. ನೋಡಿ, ನಾವಿವಾಗ ಚುಂಚನಕಟ್ಟೆ ಹತ್ರ ರೀಚ್ ಆದ್ವಿ. ನಾವಿವಾಗ ಹೋಗ್ತಾ ಇರೋದು ಚುಂಚನಕಟ್ಟೆಯಿಂದ 2.5 ಕಿಲೋಮೀಟರ್ ನಿಯರು, ಅಂದರೆ ಹೊಸೂರು ಹತ್ರ ಬರುತ್ತೆ. ಇದು ರಾಮಲಿಂಗೇಶ್ವರ ಟೆಂಪಲ್ ಅಂತ ತುಂಬಾ ಚೆನ್ನಾಗಿದೆ. ನಾನು ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಇದು ಇಲ್ಲೇ ಚುಂಚನಕಟ್ಟೆ ನಿಯರ್ ಇದ್ರೂ ನಾನು ಈ ಟೆಂಪಲ್ಗೆ ವಿಸಿಟ್ ಮಾಡಿಲ್ಲ. ನನ್ನ ಹಸ್ಬೆಂಡ್ ನೋಡಿದ್ದಾರೆ, ಬಟ್ ನಾನು ನೋಡಿಲ್ಲ. ಇವತ್ತು ಹೋಗೋಣ ಅಲ್ಲಿಗೆ ಅಂತ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲೆಲ್ಲ ಬಾಳೆ ಮತ್ತು ಕಬ್ಬು ಎಲ್ಲ ಇದೆ. ನೋಡಿ, ಅದು ರಾಮಲಿಂಗೇಶ್ವರ ಟೆಂಪಲ್ಲು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂಥರ ಈ ಗದ್ದೆ ಮಧ್ಯ ಇದೆ ಟೆಂಪಲ್ಲು. ಅಕ್ಕಪಕ್ಕ ಯಾವುದೇ ರೀತಿಯಾದ ಮನೆಗಳಾಗಲಿ ಏನೂ ಇಲ್ಲ. ಇಲ್ಲಿ ಒಂದು ಪುರೋಹಿತರು ಅವ್ರ ಮನೆ ಒಂದಿದೆ, ಮತ್ತು ಈ ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ. ಅಲ್ಲಿಗೆ ಹೋಗ್ಬಿಟ್ರೆ ಏನೋ ಒಂಥರ ಖುಷಿ ಅನಿಸ್ತು ನನಗಂತೂ. ನೋಡಿ, ಅಲ್ಲಿ ರಾಮಲಿಂಗೇಶ್ವರ ಟೆಂಪಲ್ಲು ಹತ್ರ ನಾನು ಹೋಗಿದ್ದೀನಿ. ನನ್ನ ಮಗ ಇಲ್ಲೆಲ್ಲ ವಿಡಿಯೋ ಮಾಡ್ಕೋತಾ ಇದ್ದಾನೆ. ನಾನು ಒಳಗಡೆ ಹೋಗ್ಬೇಕಾದ್ರೆ ಫೋನ್ನ ತೊಗೊಂಡು ಹೋಗಲಿಲ್ಲ, ಅದರಿಂದ ರಾಮಲಿಂಗೇಶ್ವರ ದೇವ್ರದ್ದು ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿ ಶಿವಲಿಂಗ ಇದೆ, ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ನೀವು ಇಲ್ಲೆಲ್ಲಾದರೂ ನಿಯರೆಸ್ಟ್ ಇದ್ದರೆ ಹೋಗಿ ಬನ್ನಿ. ನೋಡಿ, ಅಲ್ಲಿಂದ ಅಶ್ವತ್ಥ ಕಟ್ಟೆನೂ ಕೂಡ ಇದೆ. ಅಲ್ಲೇ ನಾನು ಅಲ್ಲಿಗೆಲ್ಲ ರೌಂಡ್ ಹಾಕಿ ಬಂದು ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ತುಂಬ ಚೆನ್ನಾಗಿದೆ ಒಳಗಡೆ ಅಂತ. ಅಲ್ಲಿಂದ ಹಾಗೆಯೇ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಒಳಗಡೆನೆ, ನವಗ್ರಹ. ಅಲ್ಲಿಗೂ ಬಂದು ನಾನು ಹಾಗೆಯೇ ಪ್ರದಕ್ಷಿಣೆ ಹಾಕಿ ಅಲ್ಲಿ ಕೇಳ್ತಾ ಇದ್ದೆ. ಒಬ್ಬರು ಅಜ್ಜಿ ಮಾತಾಡಿಸಿದ್ರು, ಅಲ್ಲಿ ಮಾತಾಡಿಸ್ಕೊಂಡು ಕೇಳ್ತಾ ಇದ್ದೆ. ನವಗ್ರಹದೊಳಗಡೆ ಹೋಗೋ ಆಗಿಲ್ಲ ಅಂತ ಹೇಳಿದ್ರು ಅವರು. ಇಲ್ಲಿ ಆ ಥರ ರೂಲ್ಸ್ ಇಲ್ಲ ಅಂತ. ಸರಿ ಅಂದ್ಬಿಟ್ಟು ಹಾಗೆಯೇ ಪ್ರದಕ್ಷಿಣೆ ಹಾಕ್ಕೊಂಡು ಅದ್ರ ಪಕ್ಕನೇ ಇಲ್ಲಿ ಆಂಜನೇಯ ದೇವರಿದ್ದಾರೆ. ನೋಡಿ, ಇಲ್ಲಿ ಬಂದೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಆಂಜನೇಯ ಸ್ವಾಮಿನ. ತುಂಬಾ ಚೆನ್ನಾಗಿದೆ. ಅಲ್ಲಿನೂ ಆಂಜನೇಯ ಸ್ವಾಮಿದು ನಾನು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಹಾಗೆಯೇ ಸ್ವಲ್ಪ ಡೌನಿಗೆ ಹೋದರೆ ಸಿಗದೆ ಕಾವೇರಿ ನದಿ. ಅಲ್ಲಿಗಂತೂ ಫ್ರೆಂಡ್ಸ್ ಹೋದ ತಕ್ಷಣ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ, ಒಂಥರ ಖುಷಿನಲ್ಲಿ ಕುಣಿದಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಇದೆಯಾ ಏನೋ ಫಾರಿನ್ಗೆ ಹೋಗಿರೋ ಥರ ಆಡ್ತಿದೆಯಲ್ಲ ನೀನು ಇಲ್ಲಿಗೆ ಬಂದ್ಬಿಟ್ಟು, ನಾವಿಲ್ಲಿ ಎಷ್ಟೊಂದು ಸಲ ಓಡಾಡಿದ್ದೀನೋ ನಾನಿಲ್ಲಿ, ನೀನು ಯಾಕೆ ಹಿಂಗೆ ಆಡ್ತಿದೀಯ ಅಂತ ಹೇಳ್ತಿದ್ರು. ಬಟ್ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಫ್ರೆಂಡ್ಸ್, ನನಗೆ ಈ ಸಣ್ಣ ಪುಟ್ಟ ನದಿ, ಈ ಕೆರೆ, ಕಾಲುವೆ ಈ ಥರದಲ್ಲೆಲ್ಲ ಆಟ ಆಡಬೇಕು, ಈ ಥರ ನೋಡಬೇಕು ಅನ್ನೋದು ತುಂಬ ಆಸೆ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅಂದರೆ, ಇದು ಕಾವೇರಿ, ಅಂದರೆ ತಲಕಾವೇರಿಯಿಂದ ಹರಿದು ಬರೋ ಅಂಥ ನೀರಂತೆ. ಇದು ಕಾವೇರಿ ನದಿ. ತುಂಬಾ ನೀರಿತ್ತು. ನನಗೆ ಬೇರೆ ಭಯ. ಈ ವಿಡಿಯೋಸ್ಗಳಲ್ಲೆಲ್ಲ ಮೊಸಳೆಗಳೆಲ್ಲ ಆಟೋಮೆಟಿಕ್ಕಾಗಿ ಈ ಥರ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಮೊಸಳೆ ಬಂದು ಹಾಗೇ ಗಬಕ್ಕಂತ ಹಿಡ್ಕೊಬಿಡುತ್ತೆ. ಅದನ್ನೆಲ್ಲ ನೋಡಿದ್ದೀನಿ. ನನಗೆ ಆ ನೀರ ಹತ್ರ ಆಟ ಆಡ್ತಿದ್ರೆ ಒಂದು ಕಡೆ ವಿಡಿಯೋ ಮಾಡ್ಕೋಬೇಕು ಅಂತ ಖುಷಿ, ಬಟ್ ಭಯನೇ ಆಗ್ತಾಯಿತ್ತು. ಮತ್ತು ಇಲ್ಲಿ ತುಂಬ ಜನ ಬರಲ್ಲ. ಇದು ಇಂಟೀರಿಯರ್ ಒಳಗಡೆ ಇರೋದ್ರಿಂದ
ಇರೋದ್ರಿಂದ ಇದು ಅಷ್ಟು ಫೇಮಸ್ ಆಗಿಲ್ಲ ಅನ್ಕೋತೀನಿ. ಇದು ಟೂರಿಸ್ಟ್ ಪ್ಲೇಸ್ ಥರ ಏನು ಫೇಮಸ್ ಆಗಿಲ್ಲ, ಅದರಿಂದ ಜಾಸ್ತಿ ಜನ ಯಾರೂ ಬರಲ್ಲ. ನಾವಿವತ್ತು ಹೋದಾಗ ಅಲ್ಲಿ ಇದ್ದಿದ್ದೇ 3 ಜನ. ಅವರು ಅಕ್ಕಪಕ್ಕ ಇಲ್ಲಿ ಹೊಸೂರು ಹತ್ರದವರು ಬಂದಿದ್ದರು. ಅದು ಬಿಟ್ಟರೆ ಆಲ್ಮೋಸ್ಟ್ ಇಲ್ಲಿ ಜನ ಜಾಸ್ತಿ ಇರಲ್ವಂತೆ. ಅದರಿಂದ ಸ್ವಲ್ಪ ಭಯ ಭಯ ಅನಿಸುತ್ತೆ. ಯಾಕಂದರೆ ಆ ನದಿ ಬೇರೆ, ಅಲ್ಲೇ ಪಕ್ಕ ಇರ್ತೀವಿ, ಈ ಚಿರತೆ ಅಂತೆ ಅದು ಇದು ಅಂತ ಎದುರಿಸ್ಬಿಟ್ಟಿದ್ದಾರೆ ಇವಾಗ. ಅಕಸ್ಮಾತ್ ಅಲ್ಲಿದ್ದರೆ ಪ್ರೊಟೆಕ್ಟ್ ಮಾಡೋಕ್ಕೆ ಅಲ್ಲಿ ಯಾರೂ ಇರಲ್ಲ. ಪುರೋಹಿತರು ಒಬ್ಬರು ಇರ್ತಾರೆ, ಪುರೋಹಿತರು ಅವ್ರ ಫ್ಯಾಮಿಲಿ ಇರ್ತಾರೆ, ಬಿಟ್ಟರೆ ಇನ್ಯಾರೂ ಇರಲ್ಲ. ಒಂಥರ ಭಯ ಭಯ. ಇನ್ನೊಂದು 4-5 ಜನ ಬಂದರು, ಅವ್ರು ಹಾಗೇ ಫೋಟೋ ಎಲ್ಲ ತೆಗೆಸ್ಕೊಂಡು ಹೋಗ್ಬಿಟ್ರು. ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ ಅಷ್ಟೇ 3 ಜನ ಉಳ್ಕೊಂಡಿದ್ದು ಲಾಸ್ಟ್ವರೆಗೂ. ನನಗಂತೂ ಭಯ ಭಯ ಆಗ್ತಾಯಿತ್ತು. ಕತ್ಲೆ ಥರನೂ ಸ್ವಲ್ಪ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೋನೆ ಬೀಳ್ತಾಯಿತ್ತು. ಕ್ಲೌಡ್ ಎಲ್ಲ ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕ್ಲೌಡು. ಆ ವೆದರ್ಗಂತೂ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಬಟ್ ಆ ಭಯ ಇದೆಯಲ್ಲ ಒಳಗಡೆ, ಏನೋ ಒಂಥರ ಈ ಚಿರತೆಗಳೆಲ್ಲಿಂದ ಬಂದ್ಬಿಡುತ್ತಪ್ಪ, ಆಮೇಲೆ ಮೊಸಳೆ ಏನಾದರೂ ಇರುತ್ತಾ ನದಿನಲ್ಲಿ ಅಂತ ನನಗೆ ಕೆಳಗಡೆ ಸ್ವಲ್ಪ ಕಾಲಾಕಿ ಆಟ ಆಡೋದಕ್ಕೂ ಭಯ. ನನ್ನ ಮಗ ಅಂತೂ ಪಾಪ ಆಟ ಆಡಬೇಕು ಅಂತ ತುಂಬ ಇಷ್ಟಪಟ್ಟ. ಬಟ್ ನನಗೆ ಇಳಿಸೋದಕ್ಕಂತೂ ಏನು ಮಾಡಿದ್ರು ನಾನು ಒಂದು ಸ್ಟೆಪ್ಸು ಇಳಿಸ್ಲಿಲ್ಲ ನೀರೊಳಗಡೆ. ಯಾಕೆ ಬೇಕಪ್ಪ, ಮೊದಲೇ ಇಲ್ಲಿ ಯಾರೂ ಇಲ್ಲ, ಆಮೇಲೆ ಏನಾದರೂ ಸಿಗಾಕೊಂಡ್ರೆ ಯಾರಿಗೆ ಬೇಕು ಅಂತ ಹಾಗೇ ಸ್ವಲ್ಪ ಆಟ ಆಡಿಕೊಂಡು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಈ ಥರ ಸಣ್ಣ ಪುಟ್ಟ ಈ ಅಕ್ಕಪಕ್ಕ ಊರುಗಳನ್ನಲ್ಲೇ ಇಂಥ ಪ್ಲೇಸ್ ಇರುತ್ತೆ, ನಾವು ವಿಸಿಟೇ ಮಾಡಲ್ಲ. ತುಂಬ ಚೆನ್ನಾಗಿದೆ ಮಾತ್ರ. ಇದನ್ನು ನಾನು ಫಸ್ಟ್ ಟೈಮ್ ನೋಡಿರೋದು. ನನ್ನ ಫ್ರೆಂಡ್ ಒಬ್ಬರು ಹೇಳಿದರು 2 ಇಯರ್ಸ್ ಬ್ಯಾಕು ಇಲ್ಲಿ ಚೆನ್ನಾಗಿದೆ ಅಂತ. ಬಟ್ ನಾನು ನೋಡಿರಲಿಲ್ಲ. ನನ್ನ ಹಸ್ಬೆಂಡು ಅವ್ರ ಊರು ಪಕ್ಕನೇ ಇದು, ಅವ್ರಿಗೆ ತುಂಬ ನಿಯರ್, ಅವ್ರು ತುಂಬ ಸಲ ನೋಡಿದ್ದಾರೆ. ಬಟ್ ನಾನಂತೂ ಇಷ್ಟು ವರ್ಷ ಆಗಿ ಮದುವೆ ಆಗಿ ಈ ಕಡೆ ಬಂದೇ ಇರಲಿಲ್ಲ. ನೀವು ಯಾರಾದರೂ KR ನಗರ ಸರೌಂಡಿಂಗ್ ಇದ್ದರೆ ಬನ್ನಿ. ಚುಂಚನಕಟ್ಟೆಯಿಂದ 2.5 ಕಿಲೋಮೀಟರ್ ಆಗುತ್ತೆ. ಇದು ಸ್ವಲ್ಪ ಇಂಟೀರಿಯರ್ ಒಳಗಡೆ ಇದೆ. ಅಂದರೆ ಏನಂತ ಹುಡ್ಕೋದಕ್ಕೆ ಪ್ಲೇಸ್ನ ಏನು ಕಷ್ಟ ಆಗಲ್ಲ, ತುಂಬ ಆರಾಮಾಗಿ ಬರ್ಬೋದು. ನೋಡಿ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಬರೀ ಇಲ್ಲೆಲ್ಲ ಭತ್ತ ಮತ್ತು ಬಾಳೆ, ಕಬ್ಬು. ಆಹಾ, ನೋಡ್ತಾ ಇದ್ದರೆ ಮೊದಲೇ ನಮ್ಮದು KR ನಗರ ಭತ್ತದ ನಾಡಲ್ವಾ. ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ನಾನಂತೂ ಗಾಳಿನಲ್ಲಿ ಕೋಲ್ಡ್ ಆದರೂ ಆಗಲಿ ಏನಾದರೂ ಆಗಲಿ ಅಂತ ನನಗೆ ನನ್ನ ಮಗುಂಗೆ ವೆದರ್ ಆಗೋದೇ ಇಲ್ಲ. ನೆಗಡಿನಾದರೂ ಆಗಲಿ ಜ್ವರನಾದರೂ ಬರಲಿ ಅಂತ ನಾವಂತೂ ಕುಣಿದಿದ್ದು. ಸಣ್ಣ ಸಣ್ಣ ಸೋನೆ ಬರ್ತಾಯಿತ್ತು. ಹಾಗೇ ಪರವಾಗಿಲ್ಲ ಅಂದ್ಕೊಂಡು ನೆನ್ಕೊಂಡೇ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಆಲ್ಮೋಸ್ಟ್ ಎಲ್ಲ ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಹಾಗೇ ನಾನು ಬುಲೆಟ್ ಓಡಿಸ್ತಾ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಇವತ್ತಂತೂ ತುಂಬಾ ಚೆನ್ನಾಗಿ ಹೋಯ್ತು. ಬರೋ ಅಷ್ಟರೊಳಗಡೆ ಕೋಲ್ಡು ಆಯಿತು. ಅದೇ ಥರ ನನ್ನ ಮಗನಿಗೆ ನನಗೆ ಇಬ್ರಿಗೂ. ಬಟ್ ಎಂಜಾಯ್ ಅಂತೂ ಮಾಡಿದ್ವಿ. ತುಂಬ ಗ್ರೀನರಿ ಇರೋದ್ರಿಂದ ಸೂಪರಾಗಿತ್ತು. ನೀವು ಏನಾದರೂ ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂದರೆ ಚುಂಚನಕಟ್ಟೆಯಿಂದ ತುಂಬಾ ನಿಯರ್ ಇದೆ. ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು. ಪುರೋಹಿತರು ಅಷ್ಟೇ ಡೈಲಿ ಇರ್ತಾರೆ, ಕೇಳಿದ್ವಿ ನಾವು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.